ಟು ರಜನಿ ಅಪ್ಡೇಟ್ಸ್. ನಾನು ರಜನಿ. ನಮ್ಮ ಉದಯ ನ್ಯೂಸಲ್ಲಿ ನಾನು ನ್ಯೂಸ್ ಓದಬೇಕಾದ್ರೆ ನಾವೆಲ್ಲ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವಿ ಅಂದರೆ ಹಿಂದ್ಗಡೆ ತೆರೆ ಹಿಂದೆ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ತೆರೆ ಹಿಂದೆ ಶ್ರಮ ವಹಿಸ್ತಿದ್ದಂಥ ನನ್ನ ಕೊಲೀಗ್ಸ್ ಕೂಡ ಇವತ್ತು ನಾನು ನಿಮಗೆ ಭೇಟಿ ಮಾಡಿಸ್ತಾ ಇದ್ದೀನಿ. ಇವ್ರ ಹೆಸರು ಜಗದೀಶ್ ಅಂತ, ಲೈಟ್ ಮ್ಯಾನ್. ಇವರು ಅಶೋಕ್ ಅಂತ, ಸೌಂಡ್ ಇಂಜಿನಿಯರ್. ಇವರು ಕ್ಯಾಮ್ರಾಮನ್ ವೇಣುಗೋಪಾಲ್ ಅಂತ. ಅದರಲ್ಲಿ ರಾಜಶೇಖರ್ ಅಂತ ನಮ್ಮ ಕ್ಯಾಮ್ರಾಮನ್. ನಾವು ಡೈಲಿ ನ್ಯೂಸ್ ಓದಬೇಕಾದ್ರೆ ಪ್ರತಿದಿನ ಬಂದು ಇವರು ಫ್ರೇಮ್ ಇಡ್ತಾ ಇದ್ರು ನಮಗೆ. ಸೊ ನೀವು ಅಂದ್ಕೊಂಡಿದ್ರ ಇವತ್ತು ನಾನು ನಿಮಗೆ ಫ್ರೇಮ್ ಇಡ್ತೀನಿ ಅಂತ? ಖಂಡಿತ ಇಲ್ಲ. ಇಷ್ಟು ದಿನ ಇವರು ನಮಗೆ ಫ್ರೇಮ್ ಇಟ್ಟು ಪ್ರಪಂಚಕ್ಕೆ ನಮ್ಮನ್ನೆಲ್ಲ ತೋರಿಸ್ತಾ ಇದ್ರು. ಸೊ ಇವತ್ತು ನಾನು ಇವ್ರು ಸ್ಟೋರಿ ಮಾಡ್ತಾ ಇದ್ದೀನಿ. ನಂಗೆ ಸಖತ್ ಖುಷಿ ಆಗ್ತಾ ಇದೆ. ರಾಜಶೇಖರ್ ಅವರೇ ತುಂಬ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ನಾವು ಮೀಟ್ ಮಾಡಿದ್ದೀವಿ ಇವಾಗ ದರ್ಶನ್ ಅವ್ರ ಬರ್ಡೇನಲ್ಲಿ ಮೀಟ್ ಮಾಡಿದ್ದು. ಓಕೆ, ಶೂಟ್ ಮಾಡಬೇಕು ಅಂತ ಹೋಗಿದ್ವಿ, ಒಟ್ಟಿಗೆ ಸಿಕ್ಕಿದ್ವಿ. ಅದಾದ್ಮೇಲೆ ಮತ್ತೆ ನಾವು ಯಾವಾಗ ಮೀಟ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ಯಾಕೆ ಮೀಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ರಾಜಶೇಖರ್ ಜೊತೆ ನಮ್ಮ ಉದಯ ನ್ಯೂಸ್ ಕೊಲೀಗ್ಸ್ ಎಲ್ಲ ಯಾಕೆ ಅನಾಥಾಶ್ರಮ ಬಂದಿದ್ದೀವಿ ಗೊತ್ತಾ? ಪ್ರತಿ ವರ್ಷವೂ ಫ್ರೆಂಡ್ಸ್ ಜೊತೆ ಸೇರಿ ಕೇಕ್ ಕಟ್ ಸೆಲೆಬ್ರೇಷನ್ ಮಾಡಿ ಪಾರ್ಟಿ ಮೋಜು ಮಸ್ತಿ ಮಾಡ್ತಾಯಿದ್ದೆ. ಸುಮಾರು ಒಂದು 10,000 ರೂಪಾಯಿ ತನಕ ಖರ್ಚಾಗ್ತಾಯಿತ್ತು. ಈ ವರ್ಷ ನಾನೊಂದು ತೀರ್ಮಾನಕ್ಕೆ ಬಂದೆ. ಏನಪ್ಪ ಅಂದರೆ ಕುಡಿದು ಮೋಜು ಮಸ್ತಿ ಮಾಡಿ ಎಂಜಾಯ್ ಮಾಡೋಕ್ಕಿಂತ ಫ್ರೆಂಡ್ಸ್, ನೀವು ಕೂಡ ನನ್ನಂಗೆ ಮೋಜು ಮಸ್ತಿ ಮಾಡ್ತಾಯಿದ್ರೆ, ಎಂಜಾಯ್ ಮಾಡ್ತಾಯಿದ್ರೆ ಅವಾಯ್ಡ್ ಮಾಡಿ. ಯಾಕಪ್ಪ ಅಂದರೆ ಯಾವ ಥರ ಫೀಲ್ ಆಯಿತು ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರೇ ಬಂತು. ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕೂಡ ನಿಮ್ಗೆ ಈ ಥರ ಒಂದು ಫೀಲಿಂಗ್ ಬರಲ್ಲ ನಿಜವಾಗ್ಲೂ. ಸಖತ್ತು ಫೀಲಿಂಗ್ ಆಯಿತು. ಇನ್ಮೇಲೆ ನಾನು ತೀರ್ಮಾನ ಮಾಡಿದ್ದೀನಿ, ನನ್ನ ಬರ್ಡೇನ ಇಲ್ಲೇ ಈ ಮಕ್ಳ ಜೊತೆನೇ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ಕೂಡ ಈ ಮಕ್ಳ ಜೊತೆ ಅಂದರೆ ನಿಮ್ಮ ಅಕ್ಕಪಕ್ಕ ಇರೋ ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಕೈಯೆಲ್ಲ ಸಹಾಯ ಮಾಡಿ ಅಂತ ನಾನು ಕೇಳ್ಬೋದು. ಎಲ್ಲರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರನ್ನಾರು ನೋಡಿದಾಗ ಅಥವಾ ಯಾರು ಕಷ್ಟದಲ್ಲಿದ್ದಾಗ ಅಯ್ಯೋ ನಮ್ಮ ಕೈಲಾಗಿದ್ರೆ ಹೆಲ್ಪ್ ಮಾಡ್ಬೋದಿತ್ತಲ್ಲಪ್ಪ ಅಂತ ಫೀಲ್ ಆಗುತ್ತೆ. ಇನ್ನು ಕೆಲವ್ರ ಹತ್ರ ತುಂಬ ದುಡ್ಡಿರುತ್ತೆ, ಆದರೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನಸ್ಸಿರೋರಿಗೆ ದುಡ್ಡಿರಲ್ಲ. ಆದರೆ ದುಡ್ಡು ಕೊಟ್ಟೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಬೇಕು ಅನ್ನೋದೇನೂ ಇಲ್ಲ. ಆದರೆ ಇಂತಹ ಒಳ್ಳೆ ವಿಡಿಯೋಗಳನ್ನ ಲೈಕ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಯಾರೋ ಒಂದು ಒಳ್ಳೆ ವ್ಯಕ್ತಿ ಹತ್ರ ಈ ವಿಡಿಯೋ ತಲುಪ್ಬೋದು, ಅಥವಾ ಅವರು ಇನ್ಸ್ಪೈರ್ ಆಗಿ ಈ ರೀತಿ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಇದಾಯಿತು ಈ ದಿನದ ವ್ಲಾಗ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ವಿಶಸ್ಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಕ್ಕೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಜನಿ ಅಪ್ಡೇಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ನಿಮ್ಮ ಮುಖಾಂತರನೇ ಈ ಅಕ್ಕ ಮಹಾದೇವಿ ಸೇವಾ ಸಮಾಜ ಅನ್ನೋದೊಂದು ಪರಿಚಯ ಆಯಿತು. ನೀವು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿ. ಅಯ್ಯೋ ಅದೆಲ್ಲ ಏನು ತುಂಬ
ಪ್ರೀತಿಯಿಂದ ವಿಶ್ ಎಲ್ಲೋದ್ರೂ ಅದು ಬರಲ್ಲ. ಪ್ರೀತಿಯಿಂದ ವಿಶ್ ಮಾಡಿದ್ದು ಎಲ್ಲೂ ಸಿಕ್ಕಲ್ಲ. ಅದ್ರಲ್ಲಿ ಎಲ್ಲೂ ಮೋಸ ಇಲ್ಲ, ಕಪಟ ಇರಲಿಲ್ಲ. ಕಪಟ ಅವ್ರು ರಿಯಲಿಸ್ಟಿಕ್ ಆಗಿ ಪಾಪ ಎಷ್ಟು ಒಂಥರ ಮನ್ಸಿಗೆ ಎಷ್ಟು ಆರ್ಟ್ ಟಚ್ಗೆ ಆಯ್ತು, ನಿಜವಲ್ಲೂ ಫೀಲಿಂಗ್ ನನಗೆ ಆಯ್ತು ಟಚ್ ಆಗೋಯ್ತು ಅಲ್ವಾ? ನನಗೆ ಒಂಥರ ಎಮೋಷನಲ್ ಆಗಿ ನನಗೆ ಕಣ್ಣಲ್ಲಿ ನೀರು ಅದು ನಗುತ್ತಾ ನಗುತ್ತಾ ಬಾಳು ಸಾಂಗ್ ಹೌದು. ಹಾಡು ಆಡ್ದಾಗಂತೂ ನನಗಂತೂ ಯಾವಾಗ ಸಖತ್ತಾಗತ್ತೆ ಅದನ್ನ. ಅಳುದೇ ಬಂತು ನನಗೆ. ರಿಯಲಿ ಗ್ರೇಟ್. ಪಾಪ ಅಲ್ಲ ಮಕ್ಕಳುಗಳು, ತಂದೆ ಇಲ್ಲ, ತಾಯಿ ಇಲ್ಲ, ಎಲ್ಲೋ ಹುಡ್ತಾರೆ, ಎಲ್ಲೋ ಬೆಳೀತಾರೆ ನೋಡಿ ಅಲ್ವಾ? ಎಲ್ಲ ಏನೂ ಇಲ್ಲ, ಇವೆಲ್ಲ ಏನೂ ಇಲ್ಲ. ಎಷ್ಟು ಭಗವಂತ ಅಷ್ಟೊಂದು ಅವಕಾಶ ಮಾಡಿಕೊಡೋದು ನಮ್ಮ ಗ್ರೇಟ್ನೆಸ್ಸು. ಹೌದು ಅದು ಸಿಗೋದೇ ಗ್ರೇಟ್ನೆಸ್ಸು. ನಾನು 10,000 ಎಲ್ಲ ಖರ್ಚು ಮಾಡ್ಬಿಡ್ತೀವಿ. ಎಲ್ಲ ಫ್ರೆಂಡ್ಸ್ಗೆ ಯಾರು ಸಾಲ ಬೇಕು ಅಂತ ಕೊಟ್ಬಿಟ್ಟಿದ್ದೀನಿ, ಹಾಂ ಲಕ್ಷನೇ ಕೊಟ್ಟಿದ್ದೀನಿ. ಅವ್ರ ಯೋಗ್ಯತೆಗೆ ಒಂದು ಥ್ಯಾಂಕ್ಸ್ ಇಲ್ಲ, ಹಾಂ ಯಾವ ಕೊಟ್ಟೆ ಅಂತ ಕೇಳ್ತಾರೆ. ಹಾಂ ನಾನು ಹೆಲ್ಪ್ ಮಾಡಿರೋದಕ್ಕೆ ಹಾಂ 4,000 5,000 ಲೆಕ್ಕಕ್ಕಿಲ್ಲ, ಎಷ್ಟೋ ಕೊಟ್ಟಿರ್ತಾರೆ. ಹಾಂ ಕೇಳಿದ್ರೆ ಏನಂತಾರೆ ಗೊತ್ತಾ, ಹಾಂ ಯಾವ ಕೊಟ್ಟೆ ನೀನು ದುಡ್ಡು ಅಂತಾರೆ. ಅಂತಾರೆ. ಕೇಳಿದ್ರೆ ಈ ಮಕ್ಕಳು ಪಾಪ ಒಂದು ಪೆನ್ ಕೊಟ್ರೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್ ಅಲ್ಲ, ಒಂದು ಪೆನ್ ಕೊಟ್ಟಿಗೆ ಥ್ಯಾಂಕ್ಸ್, ಒಂದು ಸ್ವೀಟ್ 33 ಮಕ್ಕಳು ಎಷ್ಟು ಥ್ಯಾಂಕ್ಸ್ ಆಯಿತು.